ತುಂಬಾ ಜನ ಆಸ್ಪಿರೆಂಟ್ಸ್ ಅಂದ್ರೆ WRD JE ಆಸ್ಪಿರೆಂಟ್ಸ್ ಫೋನ್ ಮಾಡಿ ಮೆಸೇಜ್ ಮಾಡ್ತಾ ಇದ್ದೀರಾ. ಮತ್ತೆ ನಾವು KPSC ಅಷ್ಟೇ 1:3 ಲಿಸ್ಟ್ ಬಿಡೋದಕ್ಕೆ ಸಾಕಷ್ಟು ಬಾರಿ ವಿಸಿಟ್ ಮಾಡಿದ್ವಿ. ಈ ಇಷ್ಟೊತ್ತಿಗೆ ಆಗ್ಲೇ ಬಿಡಬೇಕಾಯ್ತು, 1:3 ಲಿಸ್ಟ್ ಬಿಡಬೇಕಾಯ್ತು. ಆಸ್ ಪರ್ ನಾವು KPSC ಭೇಟಿ ಮಾಡಿರೋಂಥ ವಿಚಾರದಲ್ಲಿ ನೋಡಿದ್ರೆ ಡಾಕ್ಟರ್ ವಿಶಾಲ್ ಸರ್ ಅವಾಗ್ಲೇ ಹೇಳಿದ್ರು ಬಿಡ್ತೀವಿ ಅಂತ ಹೇಳಾದ್ಮೇಲೆ, ಈಗ KPSC ಸೆಕ್ರೆಟರಿ ಚೇಂಜ್ ಆದ್ಮೇಲೆ ಈಗ ಜ್ಯೋತಿ ಮೇಡಮ್ ಬಂದಿರೋದ್ರಿಂದ ಮೇಡಮ್ ಕೂಡ ತುಂಬಾ ಸ್ಪೀಡ್ ಆಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಇವರು ನಾನು ಇವಾಗ ಕೇಳ್ಕೊಂಡಿರೋ ಪ್ರಕಾರ ಮ್ಯಾಕ್ಸಿಮಮ್ 10 ಡೇಸ್ ಅಲ್ಲಿ 1:3 ಲಿಸ್ಟ್ ಬರುತ್ತೆ. ದಯವಿಟ್ಟು ಎಲ್ಲ WRD JE ಆಸ್ಪಿರೆಂಟ್ಸ್ಗೆ ಒಂದ್ ಸ್ವಲ್ಪ ಅಂದ್ರೆ ಇಷ್ಟು ದಿನ ವೆಯ್ಟ್ ಮಾಡಿರ ಗೊತ್ತು. ಎಕ್ಸಾಮ್ಸ್ ಬರೆಯೋ ತನಕ ವೆಯ್ಟ್ ಮಾಡ್ಬೋದು, ಬರ್ದಾದ್ಮೇಲೆ ಯಾವುದೇ ಕಾರಣಕ್ಕೂ ರಿಸಲ್ಟ್ಸ್ ವೆಯ್ಟ್ ಮಾಡಕ್ಕಾಗಲ್ಲ. ಯಾವ ರೀತಿ KE ರಿಫಾರ್ಮ್ ಆಗಿದೆಯೋ ಅದೇ ರೀತಿ KPSC ರಿಫಾರ್ಮ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಎವ್ರಿ ಡೇ ವರ್ಕ್ ಮಾಡ್ತಾ ಇದೀವಿ. ಪ್ರತಿಯೊಂದು ಎಕ್ಸಾಮ್ಸ್ ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟಬಿಲಿಟಿ ಮೇಂಟೈನ್ ಮಾಡಲೇಬೇಕು. ಅದ್ರ ಪರವಾಗಿ ಸಾಕಷ್ಟು ಹೋರಾಟ ಮಾಡ್ತಾ ಇದೀವಿ. ಇದು KPSC ರಿಫಾರ್ಮ್ ಆಗೋ ತನಕ ಹೋರಾಟ ನಿಲ್ಲಲ್ಲ. ಈ ಒಂದು ರಿಸಲ್ಟ್ಸ್ ಅಂದ್ರೆ ಈ ಒಂದು WRD JE ಇದು ವಿತಿನ್ 10 ಡೇಸ್ ಅಲ್ಲಿ ರಿಸಲ್ಟ್ಸ್ ಬಂದೇ ಬರುತ್ತೆ ಅಂತ ಒಂದು ನಂಬಿಕೆ ಇದೆ. ಇನ್ ಕೇಸ್ ಬಂದಿಲ್ಲ ಅಂತಂದ್ರೆ ಎಲ್ಲರೂ WRD JE ಏನು 1:3 ಸೆಲೆಕ್ಟ್ ಆಗಂತ ಸ್ಟೂಡೆಂಟ್ಸ್ ಸೇರ್ಕೊಂಡು ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ. ಒಂದು ಎರಡನೇದು AC ಸೈಡ್ ಆಸ್ಪಿರೆಂಟ್ಸ್ ತುಂಬಾ ಜನ ಎಕ್ಸಾಮ್ಸ್ ಪ್ರಿಲಿಮ್ಸ್ ಮೈನ್ಸ್ ಬರ್ದಾಗಿಂದನೂ ನಮ್ ಜೊತೆ ಇದ್ದು ಪ್ರತಿ ಹಂತದಲ್ಲೂ KPSC ಸಾಕಷ್ಟು ಬಾರಿ ವಿಸಿಟ್ ಮಾಡಿದೀವಿ. KPSC ಮೈನ್ಸ್ ಬರ್ದಾದ್ಮೇಲೆ ಇಷ್ಟು ತಿಂಗಳು ತಗೊಂತಾರೆ ಅಂತ ಕನ್ಸಲ್ಲೂ ಅನ್ಕೊಂಡಿಲ್ಲ. ಎಕ್ಸಾಮ್ ಮಾಡೋದಕ್ಕೆ ಎಷ್ಟು ಆತ್ರ ಮಾಡಿದ್ರು ಅಂತಂದ್ರೆ KPSC ಅಲ್ಲಿ ಅಷ್ಟು ಆತ್ರವಾಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು. ಆದ್ರೆ KPSC ಮೈನ್ಸ್ ಬರ್ದು ಇಷ್ಟು ತಿಂಗಳಾದ್ರೂ 7-8 ತಿಂಗಳಾದ್ರೂ ಮೈನ್ಸ್ ಎವಲ್ಯೂಷನ್ ಸ್ಟಾರ್ಟ್ ಆಗಿಲ್ಲ. ಮೈನ್ಸ್ ಎವಲ್ಯೂಷನ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು AC ಸೈಡ್ ಆಸ್ಪಿರೆಂಟ್ಸು ನಾನು ಮನವಿ ಮಾಡ್ಕೊಂತೀನಿ, ಒಂದು ಸ್ವಲ್ಪ ದಿನ, ಯಾಕೆಂದ್ರೆ ಈಗಿರೋ KPSC ಸೆಕ್ರೆಟರಿ ಜ್ಯೋತಿ ಮೇಡಮ್ ಆದಷ್ಟು ಬೇಗ ಮುಗಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆ ನಂಬಿಕೆ ಉಳಿಸ್ಕೊಳ್ಳೋಣ. ಒಂದು 1 ಮಂತ್ ಮ್ಯಾಕ್ಸಿಮಮ್ 1 ಮಂತ್ ವೆಯ್ಟ್ ಮಾಡೋಣ. ಸಪೋಸ್ ವಿತಿನ್ 20 ಡೇಸ್ ಇಲ್ಲ 1 ಮಂತ್ ಒಳಗಡೆ ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ನಿಮ್ಮ ರಿಸಲ್ಟ್ಸ್ ಬರಬೇಕು. ರಿಸಲ್ಟ್ ಬಿಟ್ಟು ಕಂಪ್ಲೀಟ್ ಮಾಡಿದ್ರೆ, ಇಲ್ಲ ಅಂತಂದ್ರೆ ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಣ. ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ, ಬಿ ಪಾಸಿಟಿವ್. ನಿಮ್ ಪರವಾಗಿ ನಾವು ಕಂಟಿನ್ಯೂಸ್ ಹೋರಾಟ ಮಾಡ್ತಾ ಇದೀವಿ. ಎಲ್ರು ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.